ಟು ಮನೆ ಊಟ ಕುಕಿಂಗ್ ಚಾನಲ್. ಇವತ್ತು ನಾವು ನವಿಲುಕೋಸು ಬೇಳೆ ಸಾರು ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಮೊದಲು ಒಂದು ಕುಕ್ಕರ್ಗೆ ಒಂದೇ ಒಂದು ಗ್ಲಾಸಷ್ಟು ನೀರು ಹಾಕಿಕೊಳ್ಳಿ. ನಂತರ ನವಿಲುಕೋಸನ್ನ ಸಿಪ್ಪೆ ತೆಗೆದುಬಿಟ್ಟು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಹೆಚ್ಕೊಂಡು ವಾಶ್ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊಳ್ಳಿ. ನಂತರ ಇದಕ್ಕೆ ಒಂದೇ ಒಂದು ಟೀ ಸ್ಪೂನಷ್ಟು ಟರ್ಮರಿಕ್ ಪೌಡರ್, ಅರಿಶಿಣದ ಪುಡಿ ಹಾಕಿಕೊಳ್ಳಿ. ಇದು ಬೇಳೆ ಸಾರು ಗಟ್ಟಿಗೂ ಇರುತ್ತೆ, ಸ್ವಲ್ಪ ಲೈಟಾಗಿ ನೀರಾಗೂ ಇರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ತುಂಬಾ ರುಚಿಯಾಗಿರುತ್ತೆ. ಈ ಥರನೂ ಒಂದ್ಸತಿ ಟ್ರೈ ಮಾಡಿ ನೋಡಿ. ನಂತರ ಇದಕ್ಕೆ ಮೊಸರು ದಾಲ್ ಅಂತಾರೆ, ಮೈಸೂರು ಬೇಳೆ, ಅದನ್ನು ಒಂದು ಹಿಡಿಯಾಗುವಷ್ಟು ಹಾಕಿಕೊಳ್ಳಿ. ನಂತರ ಮಾಮೂಲಿ ತೂರ್ ದಾಲ್ ಬೇಳೆ, ಅದನ್ನು ಇನ್ನೊಂದು ಹಿಡಿಯಾಗುವಷ್ಟು ಹಾಕ್ಕೊಂಬಿಟ್ಟು ಉಪ್ಪು ಹಾಕ್ಕೊಳಕ್ಕೆ ಹೋಗ್ಬೇಡಿ, ಇವಾಗಲೇ ಉಪ್ಪು ಹಾಕಿದ್ರೆ ಅದು ಬೇಳೆ ಬೇಯಲ್ಲ, ಅದಕ್ಕೋಸ್ಕರ. ನಂತರ ಇದಕ್ಕೆ ಒಂದು ಈರುಳ್ಳಿ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರೋದು, 2 ಟೊಮೆಟೊ ಸಣ್ಣಕ್ಕೆ ಸ್ವಲ್ಪ ದಪ್ಪಕ್ಕೆ ಹೆಚ್ಚಿರೋದನ್ನು ಹಾಕಿಕೊಂಡು ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಒಂದು 3 ವಿಷಲ್ ಕೂಗಲು ಬಿಡಿ. ಇದು 3 ವಿಷಲ್ ಕೂಗಬೇಕು. 3 ವಿಷಲ್ ಕೂಗಿದ ನಂತರ ಓಪನ್ ಮಾಡ್ತಾ ಇದ್ದೀವಿ. 3 ವಿಷಲ್ ಕೂಗಿದ ನಂತರ ಟೊಮೆಟೋಸ್ನ ಸಪ್ರೇಟ್ ಮಾಡ್ಕೊಳ್ಳಿ, ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಸ್ವಲ್ಪ ದಪ್ಪಕ್ಕಿರುತ್ತಲ್ವ ಟೊಮೆಟೋಸು, ಅದಕ್ಕೆ ನಾವು ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕ್ಕೊಬೇಕು. ನೋಡಿ, ಇವಾಗ ಟೊಮೆಟೋಸ್ನೆಲ್ಲ ಒಂದು ಕಪ್ಗೆ ಹಾಕ್ಕೊತಾ ಇದ್ದೀವಿ. ಬರೀ ಟೊಮೆಟೋಸ್ ಮಾತ್ರ ಸಾಕು, ಇನ್ನೇನು ಬೇಡ. ನೋಡಿ, ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ. ಹಂಗೆ ಅದು ಚೆನ್ನಾಗಿ ಬೆಂದಿರುತ್ತಲ್ವ, ಸುಮ್ಮನೆ ಹಂಗೆ ಸೌಟಲ್ಲಿ ಹಿಂಗೆ ಅಂದರೆ ಸಾಕು, ಸ್ಮ್ಯಾಶ್ ಆಗೋಗುತ್ತೆ. ಅದು ಎಲ್ಲ ಹಂಗೆ ಇದ್ದರೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಸ್ವಲ್ಪ ಹಂಗೆ ಬೇಳೆನೂ ಸ್ವಲ್ಪ ಹಂಗೆ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸ್ವಲ್ಪ ಬೇಳೆ ಹಂಗಂಗೆ ಬಾಯಿಗೆ ಸಿಗೋಂಗಿರಲಿ, ಒಂದು ಅರ್ಧ ಬೇಳೆ ಹಂಗೆ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕು. ಇವಾಗ ನೋಡಿ, ಒಂದೇ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಿವುಚ್ಬಿಟ್ಟು ಆ ಹುಣಸೆಹಣ್ಣು ಕಿವುಚಿರೋದನ್ನು ಆ ವೇಸ್ಟನ್ನ ತೊಗೊಂಡು ಬಿಸಾಕ್ಬಿಡೋದು. ಆ ಹುಣಸೆಹಣ್ಣು ನೀರು ಮಾತ್ರ ಇದಕ್ಕೆ ಇಟ್ಕೊಳ್ಳಿ. ನಂತರ ಇದಕ್ಕೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸಾಂಬಾರು ಪೌಡ್ರ್ ಹಾಕ್ಕೊಳ್ಬೇಕು. ಸಾಂಬಾರು ಪೌಡ್ರು ಅಷ್ಟೇ ನಾವು ಇವಾಗ 1.5 ಟೀ ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀವಿ. ನಮ್ಮನೇಲಿ ಸ್ವಲ್ಪ ಖಾರ ಕಮ್ಮಿ ತಿನ್ನೋದು, ಅದಕ್ಕೋಸ್ಕರ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡ್ಬಿಟ್ಟು ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ವ ಟೊಮೆಟೊ ಮತ್ತು ಹುಣಸೆಹಣ್ಣು ಅದನ್ನು ಇವಾಗ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಚೆನ್ನಾಗಿ ನೊರೆ ಬರಬೇಕು, ಅಲ್ಲಿವರೆಗೂ ಬೇಯಲು ಬಿಡಿ. ನೋಡಿ, ಇದು ಚೆನ್ನಾಗಿ ನೊರೆ ಬರಬೇಕು ಮೇಲ್ಗಡೆ, ಇದು ಚೆನ್ನಾಗಿ ಕುದಿಬೇಕು, ಆವಾಗಲೇ ಟೇಸ್ಟ್ ಬರೋದು, ಇಲ್ಲ ಚೆನ್ನಾಗಿರಲ್ಲ. ಬೇಳೆ ಸಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕಿದು. ಇದೆಲ್ಲ ನಾವು ಮಸಾಲೆ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಪೌಡ್ರೆಲ್ಲ ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಡ್ತಾ ಇದ್ದೀವಿ. ನೋಡಿ, ಈ ಥರ ನೊರೆ ಬರಬೇಕು, ಮೇಲ್ಗಡೆ ನೊರೆ ಬಂದ್ರೇ ಆವಾಗ ಅದು ಚೆನ್ನಾಗಿ ರುಚಿ ಬರುತ್ತೆ ಅಂತ ಅರ್ಥ. ಇವಾಗ ಈ ಥರ ಚೆನ್ನಾಗಿ ಕುದಿಬೇಕು. ನಂತರ ಅದು ಚೆನ್ನಾಗಿ ಕುದ್ದ ನಂತರ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ. ನಂತರ ಒಂದು ಚಿಕ್ಕ ಪ್ಯಾನಿಗೆ ಒಂದು ಸ್ವಲ್ಪ ತುಪ್ಪ ಹಾಕಿಕೊಳ್ಳಿ. ತುಪ್ಪ ಆಪ್ಷನಲ್, ಅದು ತುಪ್ಪ ಬೇಕು ಅಂದರೆ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಇಲ್ಲ. ತುಪ್ಪ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಅಂತ ಅಷ್ಟೇ. ನಿಮಗೆ ಬೇಡ ಅಂದರೆ ಎಣ್ಣೆನಲ್ಲೇ ಮಾಡ್ಕೊಳ್ಬಹುದು. 1 ಸ್ಪೂನ್ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀವಿ, ಚಿಕ್ಕ ಸ್ಪೂನು 1 ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ, ಆವಾಗ ಟೇಸ್ಟ್ ಬರುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಎಣ್ಣೆ ಕಾದ ನಂತರ ಇದು ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಸಾರು. ಈ ಥರನೂ ಒಂದ್ಸತಿ ಟ್ರೈ ಮಾಡಿ ನೋಡಿ. ಯಾವಾಗಲೂ ಮೂಲಂಗಿ ಬೇಳೆ ಸಾರು ಅಥವಾ ನುಗ್ಗೆಕಾಯಿ ಬೇಳೆ ಸಾರು ಅವೆಲ್ಲ ಮಾಡಿ ಬೋರಾಗಿದ್ದರೆ ಈ ಥರನೂ ಒಂದ್ಸತಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಎಣ್ಣೆ ಕಾದ ನಂತರ ಒಂದೇ 1 ಟೀ ಸ್ಪೂನಷ್ಟು ಸಾಸಿವೆಯನ್ನು ಹಾಕಿಕೊಳ್ಳಿ. ಇದು ಚೆನ್ನಾಗಿ ಕಾಯಬೇಕು. ಒಂದೇ 1 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಚಿಟಪಟ ಅಂದ ನಂತರ 1 ಇಡಿ ಆಗುವಷ್ಟು ಕರಿಬೇವಿನ ಸೊಪ್ಪು ಹಾಕಿಕೊಳ್ಳಿ. ಕರಿಬೇವಿನ ಸೊಪ್ಪು ಚಿಟಪಟ ಅನ್ನಬೇಕು. ಈ ಒಗ್ಗರಣೆ ಹಾಕಿದ್ರೇ ಟೇಸ್ಟ್ ಬರೋದು. ತುಪ್ಪ ಆಪ್ಷನಲ್, ನೆನ್ಪಿಟ್ಕೊಳ್ಳಿ, ತುಪ್ಪ ಆಪ್ಷನಲ್. ತುಪ್ಪ ಇಲ್ಲ ಅಂದರೆ ಎಣ್ಣೆನಲ್ಲೂ ಮಾಡ್ಕೊಬಹುದು. ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಎಲ್ಲ ಚಟಪಟ ಅಂದ ನಂತರ ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೆ ಬೇಕಾಗಿರೋದು ಹಿಂಗನ್ನ ಒಂಚೂರು ಹಾಕ್ಕೊಳ್ಳಿ. ಒಂದು ಚಿಕ್ಕ ಟೀ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಹಿಂಗನ್ನ ಅದೇ ಈ ಸಾಂಬಾರಿಗೆ ಫ್ಲೇವರ್ ಕೊಡೋದು. ಹಿಂಗೆ ಚಿಕ್ಕ ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ, ಇದೇ ಮೇನು ಫ್ಲೇವರ್ ಕೊಡೋದು. ಈಗ ಈ ಒಗ್ಗರಣೆನ ನಾವು ಬಿಸಿ ಸಾರು ಮಾಡಿ ಕುದೀತಾ ಇತ್ತಲ್ವಾ, ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಬೇಳೆ ಸಾರು ಸವಿಯಲು ಸಿದ್ಧ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.